ಕನ್ನಡ ಸಾಹಿತ್ಯ ಲೋಕದಲ್ಲಿ ಷಟ್ಪದಿ ಬ್ರಹ್ಮನೆಂದೇ ಹೆಸರು ಗಳಿಸಿರ್ತಕ್ಕಂಥ ಕವಿ ರಾಘವಾಂಕ ನಡುಗನ್ನಡದ ಅಗ್ರಮಾನ್ಯ ಕವಿಗಳಲ್ಲಿ ಒಬ್ಬ. ಈತ ಹಂಪೆಯ ವಿರೂಪಾಕ್ಷನ ಪರಮಭಕ್ತನು, ರಗಳೆಯ ಕವಿ ಹರಿಹರನ ಸೋದರಳಿಯನೂ ಕೂಡ. ಈತ ಬರೆದ ಹರಿಶ್ಚಂದ್ರ ಕಾವ್ಯದ ವಿಶ್ವಾಮಿತ್ರಾಶ್ರಮ ಪ್ರವೇಶದ ಒಂದು ಕಥೆಯಂತೂ ಅತ್ಯಂತ ರೋಚಕವಾಗಿದೆ. ಹರನೆಂಬುದೇ ಸತ್ಯ, ಸತ್ಯವೆಂಬುದೇ ಹರನೆಂದು ನಂಬಿದ ರಾಜ ಹರಿಶ್ಚಂದ್ರ. ಈ ಹರಿಶ್ಚಂದ್ರನ ತಂದೆ ತ್ರಿಶಂಕುವಿಗಾಗಿ ಹಿಂದೆ ಎರಡನೆಯ ಸ್ವರ್ಗವನ್ನೇ ಸೃಷ್ಟಿಸಿರ್ತಕ್ಕಂಥ ವಿಶ್ವಾಮಿತ್ರರು ಇಂದು ಹರಿಶ್ಚಂದ್ರನ ಸತ್ವ ಪರೀಕ್ಷೆಗೆ ಮುಂದಾಗಿರಲಿಕ್ಕೆ ಕಾರಣ ಅಂದು ದೇವೇಂದ್ರನ ಅಮರಾವತಿಯಲ್ಲಿ ನಡೆದಿರ್ತಕ್ಕಂಥ ಆ ಒಂದು ಸಭೆಯ ಘಟನೆ. ಅಂದಿನ ಆ ಮಹಾಸಭೆಯಲ್ಲಿ ಅಷ್ಟದಿಕ್ಪಾಲಕರುಗಳಿದ್ದರು, ಸಪ್ತರ್ಷಿಗಳಿದ್ದರು, ದೇವರ್ಷಿ ನಾರದರು ಕೂಡ ಇದ್ದರು. ಆಗ ಪೂಜ್ಯ ಋಷಿವರಿಯರಾದ ವಶಿಷ್ಠ ಭಾರದ್ವಾಜರೇ, ಕಶ್ಯಪ ವಿಶ್ವಾಮಿತ್ರ ಮುನಿಶ್ರೇಷ್ಠರೇ, ದೇವಲೋಕದ ಅಷ್ಟ ದಿಕ್ಪಾಲಕರೇ, ತಮಗೆಲ್ಲರಿಗೂ ದೇವೇಂದ್ರನ ನಮನಗಳು. ಅಂದ ಹಾಗೆ ತ್ರಿಲೋಕ ಸಂಚಾರಿಗಳಾದ ದೇವರ್ಷಿ ನಾರದ ಮುನಿಗಳೇ, ಲೋಕ ಸಮಾಚಾರವೇನಾದರೂ ಇದೇನು? ನಾರಾಯಣ ನಾರಾಯಣ, ಎಲ್ಲವೂ ಸೌಖ್ಯವೇ ಸ್ವರ್ಗಾಧಿಪತಿ. ಆದರೆ ಎಲ್ಲವೂ ಸೌಖ್ಯವಿದ್ದಾಗ ಮತ್ತೆ ಈ ಆದರೆ ಏಕೆ ದೇವರ್ಷಿ? ಏನೆಂದು ಹೇಳಲಿ ಸುರಪತಿ, ಭೂಲೋಕದಲ್ಲಿ ಎಲ್ಲಿ ನೋಡಿದರೂ ಅಸತ್ಯ, ಅನ್ಯಾಯ, ಸುಳ್ಳು, ಮೋಸವಂಚನೆಗಳೇ ತುಂಬಿರುವಾಗ ಸತ್ಯವಂತರು ಜನಸಾಮಾನ್ಯರ ಬದುಕು ತುಂಬಾ ಶೋಚನೀಯವಾಗಿದೆ. ಆಹಾ ದೇವೇಂದ್ರ, ಹಾಗಿದ್ದರೂ ಅಲ್ಲಲ್ಲಿ ಸತ್ಪಾತ್ರರಿಗೇನೂ ಕೊರತೆ ಇಲ್ಲ ಬಿಡಿ. ಅಂಥವರಿಂದಲೇ ಕಾಲ ಕಾಲಕ್ಕೆ ಮಳೆ ಬೆಳೆ ಆಗುತ್ತಿದೆ. ನಾರಾಯಣ ನಾರಾಯಣ. ಪೂಜ್ಯ ವಶಿಷ್ಠ ಮಹರ್ಷಿಗಳೇ, ದೇವರ್ಷಿ ನಾರದರ ವರದಿಯಂತೆ ಭೂಲೋಕದ 14 ಸಾಮ್ರಾಜ್ಯಗಳಲ್ಲೂ ದುರ್ಬಲರ ಮೇಲೆ ಉಳ್ಳವರು ಸವಾರಿ ಮಾಡುವವರೇ ಅಧಿಕವಾಗಿದ್ದಾರೆ. ಇದಕ್ಕೆ ರಾಜ ಮಹಾರಾಜರು ಹೊರತಾಗಿಲ್ಲವಂತೆ. ಇವರಲ್ಲಿ ನಿಮಗೆ ತಿಳಿದಂತೆ ಒಬ್ಬನಾದರೂ ಸತ್ಯವಂತ ರಾಜನಿರುವನೇ? ರಾಧಿಪತಿಯೇ, ತ್ರಿಲೋಕ ಸಂಚಾರಿ ನಾರದರ ವಾಣಿಯು ನಿಜವಿರಬಹುದು. ಆದರೆ ನನ್ನ ಅಂತರ್ದೃಷ್ಟಿಯ ಪ್ರಕಾರ ಇಕ್ಷ್ವಾಕು ವಂಶದ 14 ಅರಸರಲ್ಲಿ ಒಬ್ಬನೇ ಒಬ್ಬ ಸತ್ಯವಂತನಾದ ರಾಜನಿದ್ದಾನೆ. ಹರಿಶ್ಚಂದ್ರನೆಂದು ಅವನ ನಾಮಾಂಕಿತ. ಹರನೆಂಬುದೇ ಸತ್ಯ, ಸತ್ಯವೆಂಬುದೇ ಹರನೆಂದು ನಂಬಿದ್ದಾನೆ. ಇದಕ್ಕಾಗಿ ಪ್ರಜೆಗಳೆಲ್ಲರೂ ಇವನನ್ನು ಸತ್ಯ ಹರಿಶ್ಚಂದ್ರನೆಂದು ಕರೆಯುವುದು ದೇವೇಂದ್ರ. ಹೌದೇ? ಭೂಲೋಕದ ಸ್ವಾರ್ಥ ಸಾಮ್ರಾಜ್ಯದಲ್ಲಿ ಒಬ್ಬನಾದರೂ ಸತ್ಯವಂತ ರಾಜನಿರುವನಲ್ಲ, ಅದೇ ಸಂತೋಷ. ಸುಳ್ಳು, ಇದು ಶುದ್ಧ ಸುಳ್ಳು. ಸ್ವಾರ್ಥ, ಮೋಹ, ಮೋಸ, ವಂಚನೆ, ದುರಾಚಾರವೇ ತುಂಬಿರುವ ಈ ಭೂಲೋಕದಲ್ಲಿ ಅಂತಹ ಯಾವ ಅರಸನೂ ಇರಲು ಸಾಧ್ಯವೇ ಇಲ್ಲ. ಅಲ್ಲದೆ ಈ ವಶಿಷ್ಠರು ಹೇಳಿದಂತೆ ಆ ಹರಿಶ್ಚಂದ್ರ ರಾಜ ಸತ್ಯವಂತನಂತೂ ಅಲ್ಲವೇ ಅಲ್ಲ. ಅವನನ್ನು ನಾನು ಚೆನ್ನಾಗಿ ಬಲ್ಲೆ. ಹಿಂದೆ ಪುತ್ರ ಪ್ರಾಪ್ತಿಯಾದರೆ ತನ್ನ ಮಗನನ್ನು ವರುಣರಿಗಾಗಿ ಒಪ್ಪಿಸುವುದಾಗಿ ಮಾತು ಕೊಟ್ಟು ತಪ್ಪಿದವನು ಅದು ಹೇಗೆ ಸತ್ಯವಂತನಾಗುತ್ತಾನೆ? ವಿಶ್ವಾಮಿತ್ರರೇ, ಅದೆಲ್ಲ ಗತಿಸಿದ ಘಟನೆ. ಆದರೆ ಈಗ ಹರಿಶ್ಚಂದ್ರ ಹಿಂದೆ ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಸತ್ಯದ ಮಾರ್ಗದಲ್ಲಿ ನಡೆಯುತ್ತಿದ್ದಾನೆ. ಮಹಾ ಶಿವಭಕ್ತನು, ದಾನಶ್ರೇಷ್ಠನು, ಏಕಪತ್ನಿ ವೃತಸ್ಥನೂ ಆಗಿದ್ದಾನೆ. ಪ್ರಜೆಗಳನ್ನು ತನ್ನ ಸ್ವಂತ ಮಕ್ಕಳಂತೆ ಕಾಣುವ ರಾಜರತ್ನವೆಂದು ಹೆಸರಾಗಿದ್ದಾನೆ. ಹರಿಶ್ಚಂದ್ರನ ಕಾಂತಿಯ ಮುಂದೆ ಸೂರ್ಯನ ಕಾಂತಿಯೂ ಕಡಿಮೆ ಎನ್ನಬಹುದು ಸುರಪತಿ. ವಸಿಷ್ಠರೇ, ಸಾಕು ಮಾಡಿ ನಿಮ್ಮ ಹೊಗಳಿಕೆ. ಬೇರನ್ನೇ ಬಲ್ಲವನಿಗೆ ಎಲೆ ತೋರಿಸಿ ಹೇಳಬೇಕೆ ಮರದ ಗುಣವನ್ನರಿಯಲು? ಅದರಲ್ಲೂ ಈ ನೆರ್ರ ಬುದ್ಧಿ ಏನೆಂದು ನಾನು ಚೆನ್ನಾಗಿ ಬಲ್ಲೆ. ಈ ರಾಜ್ಯವನ್ನಾಡುವ ರಾಜಕಾರಣಿಗಳು ಎಷ್ಟು ಸತ್ಯವಂತರಿರುತ್ತಾರೆಂದು ನನಗೆ ತಿಳಿಯದೆ ನಾನೇ ಆ ಮೂಲಕ್ಕೆ ತೆರಳಿ ಹರಿಶ್ಚಂದ್ರನ ಸತ್ಯ ಸಂಗತಿಯನ್ನು ಪರೀಕ್ಷಿಸಿ ಅವನ ಬಾಯಿಂದಲೇ ಸುಳ್ಳು ಹೇಳಿಸದಿದ್ದರೆ ನಾನು ಸಪ್ತಶ್ರೀ ಪ್ರಮುಖ ವಿಶ್ವಾಮಿತ್ರನೇ ಅಲ್ಲ. ಹೌದು, ವಿಶ್ವಾಮಿತ್ರನೇ ಅಲ್ಲ. ಈ ಪರೀಕ್ಷೆಯಲ್ಲಿ ಹರಿಶ್ಚಂದ್ರನೇ ಗೆದ್ದನೆಂದರೆ ನಾನು ಈ ದೇವರ
ಶಕ್ತಿಯನ್ನೆಲ್ಲ ಹರಿಶ್ಚಂದ್ರನಿಗೆ ಆರೆ ಎರೆದು ನಾನು ದಕ್ಷಿಣಾಭಿಮುಖದ ಕಡೆ ಹೊರಟು ಹೋಗುತ್ತೇನೆ. ಹರಿಶ್ಚಂದ್ರ, ಸತ್ಯವಂತ ಹರಿಶ್ಚಂದ್ರ. ನಾನು ಆ ದೇವಲೋಕದಲ್ಲಿ ವಸಿಷ್ಠರಿಗೆ ಸವಾಲು ಹಾಕಿದಂತೆ ಈ ಭೂಲೋಕದಲ್ಲಿ ಏಕಪ್ರತಿವ್ರತಸ್ಥನು, ಸತ್ಯವಂತನು, ದಾನ ಶೂರನೂ ಆದ ಹರಿಶ್ಚಂದ್ರನ ಪರೀಕ್ಷೆಯನ್ನು ಇಲ್ಲಿಂದಲೇ ಆರಂಭಿಸುವೆ. ಈ ಕಾಡಿನಲ್ಲಿ ನನ್ನ ತಪಶಕ್ತಿಯಿಂದ ನಾನಾ ಕಾಡು ಪ್ರಾಣಿಗಳನ್ನ ಸೃಷ್ಟಿಸುವೆನು. ಅವುಗಳ ಹಾವಳಿಯಿಂದ ಬೆದರಿ ಬೆಂಡಾದ ರೈತರು ಆ ಹರಿಶ್ಚಂದ್ರ ರಾಜನಿಗೆ ಹೊರೆಯಿಡುವಂತೆ ಮಾಡುವೆನು. ಕಾಡು ಹಂದಿಗಳ ಸೃಷ್ಟಿ. ಹೊರಡಿ. ಹರಿಶ್ಚಂದ್ರನು ಬೇಟೆಗೆ ಬರುವವರೆಗೆ ಬೆಳೆಗಳನ್ನು ನಾಶ ಮಾಡಿಸಿ. ಇದು ನಮ್ಮಿಂದ ಹರಿಶ್ಚಂದ್ರ ಮಹಾರಾಜನಿಗೆ ಆಗಬೇಕು. ಹರಿಶ್ಚಂದ್ರ ಮಹಾರಾಜನಿಗೆ ಆಗಬೇಕು. ಹೋಗಿ ಹೋಗೋಣ. ಎಲ್ಲೋಗ್ತೀರೋ ಅಲ್ಲಿ ನೋಡಿ, ಮಹಾರಾಜರಿಗೆ ವಿಷಯ ತಲುಪಿ ಅವರೇ ಬಂದು ನೋಡಿ. ಹರಿಶ್ಚಂದ್ರನ ರಾಜನಿಗೆ ಜಯವಾಗಲಿ. ರಾಜನಿಗೆ ಜಯವಾಗಲಿ. ರಾಜನಿಗೆ ಜಯವಾಗಲಿ. ವಸಿಷ್ಠ ಮಹರ್ಷಿಗಳಿಗೆ ನಮಸ್ಕಾರಗಳು. ರಾಜ ಹರಿಶ್ಚಂದ್ರ, ಸುಖೀ ಭವ. ಇತ್ತ ಪ್ರಯಾಣ ಬೆಳೆಸಲು ಕಾರಣವೇನು ರಾಜ? ನಮ್ಮ ನಾಡಿನ ಅನ್ನದಾತರ ಬೆಳೆ ನಾಶಕ್ಕೆ ಕಾರಣವಾದ ಹಂದಿಗಳ ಬೇಟೆಗೆ ಹೊರಟಿರುವೆ. ಆಶೀರ್ವದಿಸಿ ಗುರುವರ್ಯ. ರಾಜ ಹರಿಶ್ಚಂದ್ರ, ನಿನ್ನ ಕಾರ್ಯಕ್ಕೆ ಶುಭವಾಗಲಿ. ಮುಂದೆ ಇದೇ ಮಾರ್ಗದಲ್ಲಿ ವಿಶ್ವಾಮಿತ್ರರ ಆಶ್ರಮ. ಅಲ್ಲಿ ನೀನು ತಪ್ಪಿಯೂ ಕಾಲಿಡಬೇಡ. ಎಚ್ಚರ. ಹಾಗೆಯೇ ಆಗಲಿ ಗುರುವರ್ಯ. ವಿಜಯೀ ಭವ. Thank you.
ಹರಿಶ್ಚಂದ್ರ, ಆ ಹಂದಿಯ ದಾಳಿಯಿಂದ ಹೇಗೋ ತಪ್ಪಿಸಿಕೊಂಡೆ. ಇದೋ ಮಾಯಾ ಸೃಷ್ಟಿ. ಜಾಲದಿಂದ ನೀನು ಖಂಡಿತ ತಪ್ಪಿಸಿಕೊಳ್ಳಲಾರೆ. ಗೆಳತಿ, ಈ ವೇಷದಲ್ಲಿ ನಾವೆಷ್ಟೊಂದು ಸುಂದರವಾಗಿ ಕಾಣ್ತೇವೆ ಅಲ್ವೇನೆ? ಹೌದು ಕಣೆ, ದೇವಲೋಕದ ಅಪ್ಸರೆಯರಂತೆ ಕಾಣ್ತಾ ಇದ್ದೇವೆ. ಈ ಹರಿಶ್ಚಂದ್ರ ಮಹಾರಾಜನ್ನ ಎಲ್ಲಿ ಅಂತ ಹುಡ್ಕೋದೆ? ಹುಡುಕ್ಲೇಬೇಕು, ಇಲ್ಲಾಂದ್ರೆ ನಮ್ಮನ್ನು ಸೃಷ್ಟಿ ಮಾಡಿದ ವಿಶ್ವಾಮಿತ್ರ ಗುರುಗಳು ಸುಮ್ಮನೆ ಬಿಡ್ತಾರ? ಏ ಗೆಳತಿ, ಅಲ್ಲೋಡೆ ಹರಿಶ್ಚಂದ್ರ ಮಹಾರಾಜ ಆ ಮರದ ನೆರಳಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದಾನೆ. ಹೌದಲ್ವೇ? ಬಾ, ಮುನಿಗಳ ಆಜ್ಞೆಯಂತೆ ನಮ್ ಕಾರ್ಯ ಆರಂಭಿಸೋಣ. ಭೂಲೋಕದ ಮಹಾಶೂರ, ಅಬಲೆಯರ ಆಶ್ರಯದಾತ, ರೂಪದಲ್ಲಿ ಮನ್ಮಥನನ್ನೇ ಮೀರಿಸುವ ಚೆಲುವ ಚೆನ್ನೀಗ ಹರಿಶ್ಚಂದ್ರ ಮಹಾರಾಜರಿಗೆ ಈ ಗಾನ ರಾಣಿಯರ ಪ್ರಣಾಮಗಳು. ಯಾರು ನೀವು? ಇಲ್ಲಿಗೇಕೆ ಬಂದಿರುವಿರಿ? ನಾವು ನಿಮ್ಮ ದಣಿವನ್ನು ತೀರಿಸಲು ಬಂದ ಗಾನರಾಣಿಯರು. ತಾವು ಈ ಗಿರಿವನವನ್ನೆಲ್ಲ ಸುತ್ತಿ ಕಾಡು ಹಂದಿಗಳ ಜಾಡು ಹಿಡಿದು ಓಡಿ ಓಡಿ ಬಳಲಿದ್ದೀರಿ ಅಲ್ವೇ ಮಹಾಪ್ರಭು? ಹೇಗಲ್ತಿ, ಸುಮ್ಮನಿರ ನೀನು. ನಮ್ಮ ಮಹಾರಾಜರಿಗೆ ಬಳಲಿಕೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ನಮ್ಮ ರಾಜ ಶೂರಾದಿ ಶೂರ, ಪರಾಕ್ರಮಿ. ನಮ್ಮಂತಹ ಅಬಲೆಯರ ಗಾನನಾಟ್ಯವನ್ನು ಸವಿಯುವಂತಹ ಮೋಜುಗಾರ ಸಹ. ರಣಕ್ಕೆ ನಿಂತ್ರೆ ಶತ್ರುಗಳ ಸೇನೆಗೆ ಮಣ್ಣು ಮುಕ್ಕಿಸುವಂತಹ ಯಮಕಿಂಕರ. ರಾಜರಾಜರಲ್ಲಿಯೇ ಜಗಜ್ಜಟ್ಟಿಯಾಗಿರ್ತಕ್ಕಂಥವನು. ಹೌದು ಕಣೆ, ಯುದ್ಧ ಭೂಮಿಗಿಳಿದ್ರೆ ಶತ್ರು ರಾಜರೆಲ್ಲ ಹೆದರಿ ಕಾಲಿಗೆ ಬುದ್ಧಿ ಹೇಳ್ತಾರೆ. ಕಲಿ ಭೀಮನನ್ನ ನೆನಪಿಸುವ ಅವನ ಬಲಶಾಲಿಯಾದ ತೋಳುಗಳನ್ನ ನೋಡು. ಇವರ ಪರಾಕ್ರಮದ ಮುಂದೆ ಶತ್ರುಗಳೆಲ್ಲ ಸರ್ವನಾಶ. ಬಾ ರಾಜ ಬಾ, ಚಿರಂಜೀವಿಯಾಗು ಬಾ. ನಮ್ಮ ಗಾನನಾಟ್ಯದ ಸೊಬಗನ್ನು ನೋಡಿ ಸವಿಯುವಂತವನಾಗು ಬಾ. ನೀನು ನಮಗೆ ಸಿಕ್ಕಿ ಬಿದ್ದೆಯೋ ರಾಜ, ನಾವು ನಿನಗೆ ದಕ್ಕಿ ಹೋದೆವೋ ರಾಜ. ಹೋಯ್ ರಾಜ, ನೀನು ನಮಗೆ ಸಿಕ್ಕಿ ಬಿದ್ದೆಯೋ ರಾಜ, ನಾವು ನಿನಗೆ ದಕ್ಕಿ ಹೋದೆವೋ ರಾಜ. ಹೋಯ್ ರಾಜ, ಸಾಹೋ ಬಂಗಾರ ರಾಜ, ಸಾಹೋ ಸಾಹೋ ಸಿಂಗಾರ ರಾಜ, ಸಾಹೋ ಸಾಹೋ ಬಂಗಾರ ರಾಜ, ಸಾಹೋ ಸಾಹೋ ಸಿಂಗಾರ ರಾಜ, ಸಾಹೋ. ಆಹಾ ಹೋಯ್ 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 ಹೋಯ್. ತಂಪು ಗಾಳಿಗೆ ಸೆರಗು ಸರಿಯಲು ಹೋಯ್ ಹೋಯ್ ಹೋಯ್. ಅದರ ಗಾಳಿಗೆ ಎದೆಯು ಮಿಡಿಯಲು, ಅದರ ಗಾಳಿಗೆ ಎದೆಯು ಮಿಡಿಯಲು. ನಿಲದ ಜೀವ ಹಾರಿ ಬಂದೆವೋ ರಾಜ, ಹಾರಿ ಸೇರಿ ಕೋರಿ ಕೊಂಬೆವೋ ರಾಜ. ಹೋಯ್ ರಾಜ, ನಿಲದ ಜೀವ ಹಾರಿ ಬಂದೆವೋ ರಾಜ, ಹಾರಿ ಸೇರಿ ಕೋರಿ ಕೊಂಬೆವೋ ರಾಜ. ರಾಜ ರಾಜ, ಸಾಹೋ ಬಂಗಾರ ರಾಜ, ಸಾಹೋ ಸಾಹೋ ಸಿಂಗಾರ ರಾಜ, ಸಾಹೋ. ನಿಮ್ಮಿಬ್ಬರ ಗಾನ ನಾಟ್ಯಕ್ಕೆ ನಾನು ಪ್ರಸನ್ನನಾಗಿದ್ದೇನೆ. ತೆಗೆದುಕೊಳ್ಳಿ ಇದು ಮುತ್ತಿನ ಹಾರಗಳನ್ನ. ಬೇಡ ರಾಜ, ಬೇಡ. ನಮಗೆ ಈ ಮುತ್ತಿನ ಹಾರದ ಅವಶ್ಯಕತೆ ಇಲ್ಲ. ಹೌದೌದು, ಇವುಗಳಿಂದ ನಮಗೆ ಏನು ಪ್ರಯೋಜನ? ತನ್ನ ಉದರವನ್ನೇ ತುಂಬಿಕೊಳ್ಳಲು ಪರದಾಡುವಂತವನಿಗೆ
ಆನೆಯನ್ನು ಕೊಟ್ಟರೆ ಸಾಕಬಲ್ಲನೆ ಮಹಾರಾಜ? ಬಾಯಾರಿಕೆಯಿಂದ ಬಳಲುವಂತವನಿಗೆ ನೀರು ಕೊಡುವ ಬದಲು ತುಪ್ಪವನ್ನು ಕೊಟ್ಟರೆ ಅವನು ಕುಡಿಯಬಲ್ಲನೆ ಮಹಾರಾಜ? ಏನು? ಮುತ್ತಿನ ಹಾರಗಳ ಅವಶ್ಯಕತೆ ನಿಮಗಿಲ್ಲವೇ? ರೋಗದಿಂದ ಬಳಲುತ್ತಿರುವವನಿಗೆ ರಂಬೆಯಂತಹ ಹೆಣ್ಣು ದೊರೆತರೆ ಸುಖ ಪಡಲು ಸಾಧ್ಯವೇ ಮಹಾರಾಜ? ವಯೋವೃದ್ಧನಾಗಿ ಸಾವನ್ನು ಎದುರು ನೋಡುತ್ತಿರುವವನಿಗೆ ರಾಜ್ಯದ ಒಡೆತನ ದೊರೆತರೆ ಫಲವೆಲ್ಲಿ ಮಹಾರಾಜ? ಹೌದೌದು, ಕಡು ಬಡವನಿಗೆ ಚಿನ್ನವನ್ನ, ಸಾಗರದಲ್ಲಿ ಮುಳುಗುತ್ತಿರುವವನಿಗೆ ತೆಪ್ಪವನ್ನ, ರೋಗದಿಂದ ಬಳಲುತ್ತಿರುವವನಿಗೆ ಅಮೃತವನ್ನ ಕೊಟ್ರೆ ಅವರು ಹೇಗಾದರೂ ಬದುಕಿ ಬಾಳುತ್ತಾರಪ್ಪ, ಅಲ್ವೇನೆ ಗೆಳತಿ? ಹೌದೌದು. ಅಂದರೆ ನಿಮ್ಮ ಮಾತಿನ ಅರ್ಥ? ಈ ಸುಡು ಬಿಸಿಲಿನಲ್ಲಿ ನಿಮ್ಮ ಮನವನ್ನು ತಣಿಸಿದ ನಮಗೆ ನೀನು ನಿನ್ನ ಮುತ್ತಿನ ಸತ್ತಿಗೆ ನಿತ್ಯ ಉದ್ಧರಿಸಬೇಕು. ಹೌದು ಮಹಾರಾಜ, ನಿನ್ನ ಮುತ್ತಿನ ಸತ್ತಿಗೆ ನಿತ್ಯ ಉದ್ಧರಿಸಬೇಕು. ಏನು? ಮುತ್ತಿನ ಸತ್ತಿಗೆ? ನನ್ನ ಮುತ್ತಿನ ಸತ್ತಿಗೆಯನ್ನು ನಿಮಗೆ ಕೊಡಬೇಕೆ? ಸಾಧ್ಯವಿಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಇದು ನಮ್ಮ ರವಿಕುಲದ ಪೂರ್ವಜರಿಂದ ಬಂದ ಬಳುವಳಿ. ಇದನ್ನೆಲ್ಲ ಹಾಗೆ ಕೇಳಿದವರಿಗೆಲ್ಲ ಕೊಡುವಂತಿಲ್ಲ. ಇದರ ನೆರಳಿನಲ್ಲಿ ಯಾವನಿರುವನೋ ಅವನಿಗೆ ಯಾವುದೇ ಸೋಲು, ರೋಗ, ಅಪಕೀರ್ತಿ ಎಲ್ಲವೂ ಕ್ಷಣ ಮಾತ್ರದಲ್ಲಿ ಓಡಿ ಹೋಗುತ್ತದೆ. ಇದನ್ನೆಲ್ಲ ತಿಳಿದು ನನ್ನ ರಾಜತ್ವದ ಸಂಕೇತವಾದ ಈ ಮುತ್ತಿನ ಸತ್ತಿಗೆಯನ್ನು ನಿಮಗೆ ಕೊಡಬೇಕೆ? ಸಾಧ್ಯವಿಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಹೌದೌದು, ಅದೇನ್ ಮಹಾ ಅಂತ ಈ ಜಗತ್ನಲ್ಲಿ ಎಂತೆಂಥ ವಸ್ತುಗಳನ್ನೇ ಕೊಟ್ಟೋರಿಲ್ವೇ? ಪ್ರೀತಿಯಿಂದ ಎಲ್ಲವನ್ನೂ ಕೊಡ್ಬೋದಪ್ಪ, ಅಲ್ವೇನೆ ಗೆಳತಿ? ಹೌದು ರಾಜ, ನಾವೇನು ನಿನ್ನ ತಂದೆಯನ್ನ, ತಾಯಿಯನ್ನ, ಹೆಂಡತಿಯನ್ನ, ಮಕ್ಕಳನ್ನ ಬೇಡಿದ್ದೇವಾ? ಅಷ್ಟೇ ಯಾಕೆ ನಿನ್ನ ಇಡೀ ಸಾಮ್ರಾಜ್ಯವನ್ನು ಕೊಡು ಅಂತ ಕೇಳಿದ್ದೇವಾ? ಇಲ್ಲ ತಾನೆ? ಅಂಥದ್ರಲ್ಲಿ ನಾವು ಕೇಳಿದ್ದೇನಪ್ಪ ನಿನ್ನ ಒಂದೇ ಒಂದು ಮುತ್ತಿನ ಸತ್ತಿಗೆಯನ್ನಷ್ಟೇ, ಅಲ್ವೇನೆ ಗೆಳತಿ? ಅಷ್ಟೇಯಪ್ಪ. ನಿಮ್ಮ ಬೇಡಿಕೆಯ ವರಸೆ ಎಲ್ಲೆಲ್ಲೋ ಹೋಗುತ್ತಿದೆ. ಇದು ನಮ್ಮ ಕುಲದ ದೈವ. ನಾನಿದನ್ನ ನನ್ನ ಮಗ ಲೋಹಿತಾಶ್ವನಿಗಲ್ಲದೆ ಇನ್ನಾರಿಗೂ ಕೊಡುವಂತಿಲ್ಲ. ತಿಳಿದು ಇದನ್ನ ಕೇಳುವವರನ್ನ ಮೂರ್ಖರೆಂದು ಕರೆಯುತ್ತಾರೆ. ನೀವು ನಿಜವಾದ ಕಾನರಾಣಿಯರೇ ಅಲ್ಲ, ತೊಲಗಿ ಇಲ್ಲಿಂದ. ಓ, ಅರ್ಥವಾಯಿತು. ಇವರು ನಿಜವಾದ ಗಾನರಾಣಿಯರೇ ಅಲ್ಲ, ವಿಶ್ವಾಮಿತ್ರ ಮಹರ್ಷಿಯ ಸತ್ವ ಪರೀಕ್ಷೆಯ ದಾಳಗಳು. ಇರಲಿ, ಜೀವನಿಚ್ಛೆ ಹೇಗಿರುತ್ತದೆಯೋ ಹಾಗೇ ಆಗಲಿ. ನಾನಂತೂ ಸತ್ಯವೇ ಶಿವನೆಂದು ನಂಬಿರುವೆ. ಸತ್ಯದ ಮಾರ್ಗವನೆಂದೂ ಬಿಡಬಾರದು. ಹೌದು,